ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತತ್ ಅನುವರ್ತತೆ. ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಪರಮಾತ್ಮ ದೊಡ್ಡವರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದಾನೆ. ಈ ಜಗತ್ತಿನಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು, ಆದರ್ಶ ಪುರುಷರು ಅಥವಾ ಶ್ರೇಷ್ಠ ಪುರುಷರು ಅಂತಕ್ಕಂಥವ್ರು ಯಾರಿದ್ದಾರೆ, ಅವರು ಯಾವ ಕರ್ಮವನ್ನು ಆಚರಣೆಯನ್ನು ಮಾಡ್ತಾರೆ, ಕಿರಿಯರು ಅದನ್ನು ನೋಡಿ ಅದನ್ನೇ ಅನುಕರಣೆಯನ್ನು ಮಾಡ್ತಾರೆ. ಗಮನಿಸಿ, ಏನು ಕೇಳ್ತೀವಿ ಅದನ್ನು ನಾವು ಮಾಡೋದಿಲ್ಲ, ಏನನ್ನು ನೋಡ್ತೀವಿ ಅದನ್ನು ನಾವು ಮಾಡ್ತೀವಿ. ಏನು ನೋಡ್ತಾರೆ? ಕಿರಿಯರು ಯಾವಾಗಲೂ ಕೂಡ ಹಿರಿಯರನ್ನು ನೋಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನ ಜೀವನದಲ್ಲಿ ಒಬ್ಬೊಬ್ಬರು ಆದರ್ಶ ಪುರುಷರಿರ್ತಾರೆ. ಯಾರಿಗೋ ರಾಮ ಇರಬಹುದು, ಯಾರಿಗೋ ಕೃಷ್ಣನಿರಬಹುದು, ಯಾರಿಗೋ ಪರಮಹಂಸರಿರಬಹುದು, ಇನ್ನಾರಿಗೋ ವಿವೇಕಾನಂದರಿರಬಹುದು, ಮತ್ತಾರಿಗೋ ಮತ್ತೊಬ್ಬನೇ ಇರಬಹುದು. ಯಾವ ವ್ಯಕ್ತಿಯ ವಿಚಾರ, ಯಾವ ವ್ಯಕ್ತಿಯ ಜೀವನ, ಯಾವ ವ್ಯಕ್ತಿಯ ಜೀವನ ಪದ್ಧತಿ ನಮಗೆ ಬಹಳ ಇಷ್ಟವಾಗ್ತದೋ ನಾವೇನು ಮಾಡ್ತೀವಿ? ಅವ್ರ ಥರ ಜೀವನ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅವ್ರು ಯಾವ ರೀತಿಯಲ್ಲಿ ಬಟ್ಟೆ ಹಾಕ್ಕೊಂಡಿದ್ರು, ಅವ್ರು ಯಾವ ರೀತಿಯಲ್ಲಿ ನಡೀತಿದ್ರು, ಅವ್ರು ಯಾವ ರೀತಿಯಲ್ಲಿ ಮಾತನಾಡ್ತಾಯಿದ್ರು, ಅವ್ರು ಯಾವ ರೀತಿಯಲ್ಲಿ ಬರೀತಿದ್ರು, ಅವ್ರು ಯಾವ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಳ್ಳೋರು, ಅದೇ ರೀತಿಯಲ್ಲಿ ನಾವು ಮಾಡಲಿಕ್ಕೆ ಶುರು ಮಾಡ್ತೀವಿ. ಯಾಕೆಂದರೆ ಈ ಜಗತ್ತಿನಲ್ಲಿ ವಿಚಾರ ಮಾಡತಕ್ಕಂಥವರು ಬಹಳ ಕಡಿಮೆ. ಆದ್ದರಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ ಇಲ್ಲಿ, ಈ ಜಗತ್ತಿನಲ್ಲಿ ಯಾರ್ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ, ಯಾರ್ಯಾರು ಆದರ್ಶ ಪುರುಷರಿದ್ದಾರೆ, ಅವರಿಗೆ ಈ ಸಮಾಜದಲ್ಲಿ ಬಹಳಷ್ಟು ಜವಾಬ್ದಾರಿಗಳಿವೆ. ಮನಸ್ಸಿಗೆ ಬಂದ ಹಾಗೆ ಅವರು ಜೀವನವನ್ನು ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ? ಯಾರು ಯಾರನ್ನು ನೋಡ್ತಾ ಇರ್ತಾರೆ, ಯಾರು ಯಾರನ್ನು ಗಮನಿಸ್ತಾ ಇರ್ತಾರೆ, ಯಾರು ಯಾರಿಂದ ಏನೇನು ಪಾಠವನ್ನು ಕಲಿತಾ ಇರ್ತಾರೆ ನಮಗೆ ಗೊತ್ತಿಲ್ಲ. ಆದ್ದರಿಂದ ಈ ಜಗತ್ತಿನಲ್ಲಿ ನಾನು ಹೇಗೆ ಮಾತನಾಡಬೇಕು, ನನ್ನ ರೀತಿ ನೀತಿಗಳು ಹೇಗಿರಬೇಕು, ನನ್ನ ವ್ಯವಹಾರ ಅನ್ನೋದು ಹೇಗಿರಬೇಕು, ಪ್ರತಿಯೊಂದರ ಪ್ರತಿ ಬಹಳಷ್ಟು ಜಾಗರೂಕನಾಗಿರಬೇಕು. ಗಮನಿಸಿ, ನಮ್ಮ ಮನೆಯ ಮಕ್ಕಳು ನಮ್ಮ ಮುಂದೆ ಏನು ಮಾತಾಡ್ತಾ ಇವೆ, ಏನು ವ್ಯವಹಾರವನ್ನು ಮಾಡ್ತಾ ಇವೆ, ಏನೇನು ಆಟ ಆಡ್ತಾ ಇವೆ, ಎಲ್ಲಿಂದ ಕಲ್ತಿವೆ ಅವು? ನಮ್ಮನ್ನೇ ನೋಡಿ ಕಲ್ತಿರೋದು. ನಮ್ಮದೇ ಹಿಂದೆ ಜನಗಳು ಹೇಗಿದ್ರಪ್ಪ? ಗಮನಿಸಿ, ಎಲ್ಲರ ಮನೆಯಲ್ಲೂ ಭಿನ್ನಾಭಿಪ್ರಾಯಗಳಿವೆ, ಎಲ್ಲರ ಮನೆಯಲ್ಲೂ ಅಸಮಾಧಾನವಿದೆ, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಘರ್ಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಅವರ ಏನೇ ಭಿನ್ನಾಭಿಪ್ರಾಯಗಳಿರಲಿ ಮಕ್ಕಳ ಮುಂದೆ ಅವರು ಮಾಡ್ತಾ ಇರಲಿಲ್ಲ. ಎಲ್ಲ ಮಕ್ಕಳು ಮಲಗಿದ ಮೇಲೆ ಇವರು ಕೂತ್ಕೊಂಡು ತಮ್ಮದು ಏನೇ ವಿಚಾರಗಳಿರಲಿ, ಏನೇ ಭಿನ್ನಾಭಿಪ್ರಾಯಗಳಿರಲಿ ಆ ಭಿನ್ನಾಭಿಪ್ರಾಯವನ್ನು ಸರಿ ಮಾಡಿಕೊಳ್ತಾ ಇದ್ರು. ಒಂದು ವೇಳೆ ಚಿಕ್ಕ ಮಕ್ಕಳ ಎದುರುಗಡೆನೇ ಹಿರಿಯರಾಗಿರ್ತಕ್ಕಂಥವರು ಜಗಳಾಡಿದರೆ ಏನಾಗುತ್ತೆ? ಜಗಳ ಆಡುವಂಥದ್ದು ಕಲ್ತ್ಬಿಡ್ತಾವು. ಗಮನಿಸಿ, ನಮ್ಮ ಮಕ್ಕಳು ಏನು ಕಲಿಬೇಕು ಅಂಥೇಳಿ ನಾವು ಬಯಸ್ತೀವಿ, ಮೊದಲು ಅದನ್ನು ನಾನು ಮಾಡಬೇಕು. ಯಾಕಂದರೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ಕಿರಿಯರು ಹಿರಿಯರನ್ನು ನೋಡ್ತಾ ಇರ್ತಾರೆ. ಆದ್ದರಿಂದ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆದರ್ಶ ಪುರುಷನೇ. ಗಮನಿಸಿ, ನೀವು ಮಕ್ಕಳನ್ನು ನಾವು ಸ್ಕೂಲಿಗೆ ಕಲಿಸ್ತೀವಿ. ಸ್ಕೂಲಿಂದ ವಾಪಸ್ ಬಂದ ಮೇಲೆ ಏನೋ ಮಕ್ಕಳು ಜೋರಾಗಿ ಓದ್ತಾ ಇವೆ, ತಂದೆ ಹೇಳ್ತಾನೆ, ಮಗು ಅದು ಹಾಗಲ್ಲ, ಅದ್ರ ಸ್ಪೆಲ್ಲಿಂಗ್ ಅದಲ್ಲ, ಸ್ಪೆಲ್ಲಿಂಗ್ ಇದು. ಮಗು ಹೇಳುತ್ತೆ, ಇಲ್ಲ ನಮ್ಮ ಮಿಸ್ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ಅದೇ ನಿಜ, ನೀನು ಹೇಳ್ತಾ ಇದೆಯಾ ಅದನ್ನು ನಾನು ಒಪ್ಪೋದಿಲ್ಲ. ಯಾಕೆಂದರೆ ಮಗುವಿಗೆ ಆ ಟೀಚರ್ ಅಂತಕ್ಕಂಥವ್ರು ಒಂದು ಪ್ರಮಾಣ. ಆದ್ದರಿಂದ ಯಾರ್ಯಾರು ಆದರ್ಶ ಪುರುಷರು ಅಂತಕ್ಕಂಥವ್ರು ಇದ್ದಾರೆ,
ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಜವಾಬ್ದಾರಿಗಳಿವೆ. ಒಂದು ವೇಳೆ ನಾನು ನನ್ನ ಕಿರಿಯರು ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು ಅಂತ ಬಯಸ್ತೇನೋ, ಹಾಗಾದರೆ ಒಳ್ಳೆಯ ಮಾರ್ಗದಲ್ಲಿ ನಾನಿರಬೇಕು. ಯಾವಾಗ ನಾನು ಆ ಮಾರ್ಗದಲ್ಲಿ ಇರ್ತೀನಿ, ಕಿರಿಯರು ಅದನ್ನು ನೋಡ್ತಾರೆ, ಅದನ್ನು ಅನುಕರಣೆಯನ್ನು ಮಾಡ್ತಾರೆ. ನಾನು ಒಳ್ಳೆಯ ಗ್ರಂಥಗಳನ್ನು ಓದ್ತೀನೋ, ನಾನು ಪ್ರತಿ ದಿವಸ ಬೆಳಗ್ಗೆ ಏಳ್ತೀನೋ, ನಾನು ಪ್ರತಿ ದಿವಸವೂ ಕೂಡ ನನ್ನದೇ ಆಗಿರ್ತಕ್ಕಂಥ ಯೋಗ, ಒಂದು ಆಸನ, ಒಂದು ಪೂಜೆ ಪುನಸ್ಕಾರಾದಿಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತಾನೋ, ಹಾಗಾದರೆ ನನ್ನ ಕಿರಿಯರಿಗೆ ನಾನು ಯಾವುದೇ ರೀತಿಯಲ್ಲಿ ಇದನ್ನೇನು ಮಾಡು ಹೇಳುವ ಅವಶ್ಯಕತೆ ಇಲ್ಲ. ಯಾಕೆ? ಅವರು ಅದನ್ನು ನೋಡ್ತಾರೆ, ಅದನ್ನು ಅನುಕರಣೆಯನ್ನು ಮಾಡ್ತಾರೆ. ಆದರೆ ನಾನು ಮಾಡಲಿಕ್ಕೆ ತಯಾರಿಲ್ಲ, ನೀವು ಒಳ್ಳೆಯ ಮಾರ್ಗದಲ್ಲಿ ಹೋಗಿ, ಇದು ಒಳ್ಳೆಯ ಮಾರ್ಗ, ಅವರು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಹಾಗಾದರೆ ಇವತ್ತಿನ ಸಮಾಜ ಏನಾದರೂ ಸರಿ ಇಲ್ಲ ಅಂಥೇಳಿ ನಾವು ಏನಾದರೂ ದೊಡ್ಡವರಾಗಿರ್ತಕ್ಕಂಥವ್ರು ಕಂಪ್ಲೇಂಟ್ ಮಾಡಿದರೆ ಇವತ್ತಿನ ಯುವಕರ ಅಥವಾ ಮಕ್ಕಳ ತಪ್ಪಲ್ಲ ಅದು. ಮತ್ತು ಅವರಿಗೆ ಸರಿಯಾದ ಮಾರ್ಗವನ್ನು ನಾವು ತೋರಿಸಿದ್ದೇವೆ, ಅವರಿಗೆ ಯೋಗ್ಯವಾಗಿರ್ತಕ್ಕಂತಹ ದಾರಿಯ ಕಡೆಗೆ ಅವರನ್ನು ಮುನ್ನಡ್ಕೊಂಡು ಹೋಗಿದ್ದೇವೆ. ನಾವು ಕೂತ್ಕೊಂಡು ವಿಚಾರವನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಆದರ್ಶ ಪುರುಷ ಬಹಳಷ್ಟು ವಿಚಾರ ಮಾಡಬೇಕು, ಬಹಳಷ್ಟು ಚಿಂತನೆಯನ್ನು ಮಾಡಬೇಕಾಗುತ್ತೆ. ನಾನೊಬ್ಬ ಈ ಜಗತ್ತಿನಲ್ಲಿ ತಪ್ಪು ದಾರಿಯನ್ನು ತುಳಿದರೆ ಆಗುವಂಥದ್ದೇನಿದೆ? ಯಾಕೆಂದರೆ ಯಾರು ಯಾರನ್ನು ಗಮನಿಸ್ತಾ ಇರ್ತಾರೆ, ಯಾರು ಯಾರನ್ನು ಅನುಕರಣೆಯನ್ನು ಮಾಡ್ತಾ ಇರ್ತಾರೆ ನಮಗೂ ಗೊತ್ತಿಲ್ಲ. ಆದ್ದರಿಂದ ಈ ಜಗತ್ತಿನಲ್ಲಿ ಏನಾದರೂ ಬದಲಾವಣೆ ಅನ್ನೋಂಥದ್ದನ್ನು ತರಬೇಕು, ಅಥವಾ ನಮ್ಮ ಚಿಕ್ಕ ಮಕ್ಕಳಿಗೆ ಏನಾದರೂ ಒಂದು ಸಂಸ್ಕಾರವನ್ನು ನಾನು ಕೊಡಬೇಕು, ಹಾಗಾದರೆ ಆ ಸಂಸ್ಕಾರವನ್ನು ನಾನು ಅಭ್ಯಾಸ ಮಾಡಬೇಕಾಗುತ್ತೆ, ನಾನು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ಕಿರಿಯರು ಅದನ್ನು ಅನುಕರಣೆಯನ್ನು ಮಾಡ್ತಾರೆ. ಪರಮಾತ್ಮ ಹೇಳುವಂತಹ ಶೈಲಿ ನೋಡಿ, ಯದ್ಯದಾಚರತಿ ಶ್ರೇಷ್ಠ ತತ್ ತತ್ ಏವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ. ಎಂಥ ದೊಡ್ಡ ಸಂಗೀತಜ್ಞೆ, ಸಂಗೀತ ಸಾಮ್ರಾಜ್ಞಿ ಸುಬ್ಬಲಕ್ಷ್ಮಿ. ಇವತ್ತಿಗೂ ಕೂಡ ವಿಷ್ಣು ಸಹಸ್ರನಾಮವಾಗಲಿ, ವೆಂಕಟೇಶ್ವರ ಸುಪ್ರಭಾತವಾಗಲಿ, ಸುಬ್ಬಲಕ್ಷ್ಮಿ ಅವರು ಏನು ಹೇಳಿದ್ದಾರೆ ಅದೇ ಒಂದು ಪ್ರಮಾಣ. ಅದನ್ನು ರೆಕಾರ್ಡಿಂಗ್ ಮಾಡಲಿಕ್ಕೆ ಹೋಗುವಾಗ 10 ಪಂಡಿತರ ಬಳಿ ಹೋಗಿದ್ರಂಥವರು. ನಾನು ಹೇಳ್ತಾ ಇರೋದು ಸರಿಯಾಗಿದೆಯೋ ದಯವಿಟ್ಟು ಚೆಕ್ ಮಾಡಿ. ಯಾಕೆ? ಒಮ್ಮೆ ಅದು ಹೊರಗಡೆಗೆ ಬಂತು, ಅದೊಂದು ಪ್ರಮಾಣವಾಗ್ತದೆ. ತಪ್ಪಾಗಿ ನಾನು ಹೇಳಬಾರ್ದು, ಸರಿಯಾಗಿ ಹೇಳಬೇಕದನ್ನು. ಅಲ್ಲ, ಅದೇ ರೀತಿಯಲ್ಲಿ ನಾವು ಏನೇ ಮಾಡಲಿ, ಏನೇ ಮಾತಾಡಲಿ, ಅದೊಂದು ಪ್ರಮಾಣವಾಗುತ್ತೆ. ಆದ್ದರಿಂದ ಬಹಳಷ್ಟು ಹುಷಾರಾಗಿ ಮಾತಾಡಬೇಕು, ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ, ಬಹಳಷ್ಟು ಜಾಗರೂಕತೆಯಿಂದ ನಾವು ನಡಿಬೇಕಾಗ್ತದೆ. ಗಮನಿಸಿ, ಯಾರ್ಯಾರಿಗೆ ಯಾರ್ಯಾರ ಆದರ್ಶ ಪುರುಷರೋ ಗೊತ್ತಿಲ್ಲ. ನಾವು ನೋಡ್ತೀವಿ ಹೊರಗಡೆ ಜಗತ್ತಲ್ಲಿ, ಯಾರಿಗೋ ಸಿನಿಮಾ ನಟ ನಟಿಯರು ಆದರ್ಶ ಪುರುಷರಾಗಿದ್ದಾರೆ, ಯಾರಿಗೋ ರಾಜಕಾರಣಿಗಳ ಆದರ್ಶ ಪುರುಷರಾಗಿದ್ದಾರೆ, ಇನ್ಯಾರಿಗೋ ಸಾಹಿತಿಗಳು ಆದರ್ಶ ಪುರುಷರಾಗಿದ್ದಾರೆ, ಇನ್ಯಾರಿಗೋ ಒಂದಿಷ್ಟು ಕವಿಗಳು ಆದರ್ಶ ಪುರುಷರಾಗಿದ್ದಾರೆ, ಇನ್ಯಾರಿಗೋ ಒಂದಿಷ್ಟು ಡಕಾಯಿತರು ಆದರ್ಶ ಪುರುಷರಾಗಿದ್ದಾರೆ. ಯಾರ್ಯಾರಿಗೆ ಯಾರ್ಯಾರು ಆದರ್ಶ ಪುರುಷರಾಗಿದ್ದಾರೋ ಅವರು ಏನು ಮಾಡ್ತಾರೆ? ಉಳಿದವರು ಅದನ್ನು ಕಣ್ಣು ಮುಚ್ಚಿ ಅನುಕರಣೆಯನ್ನು ಮಾಡ್ತಾರೆ. ಖ್ಯಾತ ಕವಿ ನಿಸಾರ್ ಅಹ್ಮದ್ ಎಷ್ಟು ಸುಂದರವಾದ ಒಂದು ಪದ್ಯವನ್ನು ಬರೆದಿಯಾರಂದರೆ, ಕುರಿಗಳು ಸಾರು ಕುರಿಗಳು, ನಾವೆಲ್ಲರೂ ಕುರಿಗಳಿದ್ದಾಗೆ. ಮುಖ್ಯ ನಾಯಕ ಅಂತಕ್ಕಂಥವನು ಏನು ಮುನ್ನಡ್ಕೊಂಡು ಹೋಗ್ತಾನೆ, ಉಳಿದವರು ಕಣ್ಣು ಮುಚ್ಚಿ ಅದನ್ನು ಅನುಕರಣೆಯನ್ನು ಮಾಡ್ತಾರೆ. ಆದ್ದರಿಂದ ಹೇ ಅರ್ಜುನ, ನೀನೊಬ್ಬ ನಾಯಕ ಈ ಜಗತ್ತಿನಲ್ಲಿ. ನೀನೇನು ಮಾಡ್ತೀಯ, ಉಳಿದವರು ನಿನ್ನನ್ನು ಅನುಕರಣೆಯನ್ನು ಮಾಡ್ತಾರೆ. ಆದ್ದರಿಂದ ನೀನು ಯಾವತ್ತೂ ತಪ್ಪು ದಾರಿಯನ್ನು ತುಳಿಬಾರದು. ಮನೆಯಲ್ಲಿರ್ತಕ್ಕಂಥ ಯಜಮಾನ ಎಷ್ಟೇ ಕಷ್ಟವಾಗಲಿ, ಎಷ್ಟೇ ತಾಪತ್ರಯಗಳು ಬರಲಿ, ಏನೇ ಸಮಸ್ಯೆಗಳು ಬರಲಿ, ಕೆಲವು ಆದರ್ಶಗಳನ್ನು ಇಟ್ಕೊಂಡು ಜೀವನವನ್ನು ಮಾಡಬೇಕಾಗುತ್ತೆ. ಯಾಕೆ? ಉಳಿದವರೆಲ್ಲರೂ ಕೂಡ ಅದನ್ನು ನೋಡ್ತಾರೆ, ಉಳಿದವರೆಲ್ಲರೂ ಕೂಡ ಅದನ್ನು ಕಣ್ಣು ಮುಚ್ಚಿ ಅನುಕರಣೆಯನ್ನು ಮಾಡ್ತಾರೆ. ಆದ್ದರಿಂದ ಬಹಳಷ್ಟು ಜಾಗರೂಕತೆಯಿಂದ ವ್ಯಕ್ತಿ ಜೀವನವನ್ನು ಮಾಡಬೇಕಾಗುತ್ತೆ. ಈ ಸಮಾಜದಲ್ಲಿ ನಾನೊಬ್ಬ ತಪ್ಪು ದಾರಿಗೆ ಹೋದರೆ ಆಗುವಂಥದ್ದೇನಿದೆ?
ನಮ್ಮೆಲ್ಲರ ಕೊಡುಗೆ ಈ ಸಮಾಜಕ್ಕಿದೆ. ಆ ಜವಾಬ್ದಾರಿಯನ್ನು ಅರಿತು ನಾವು ಜೀವನವನ್ನು ಮಾಡಬೇಕು. ಒಂದು ವೇಳೆ ನಾವೇ ನಮ್ಮ ಭಾರತದ ಚರಿತ್ರೆಯನ್ನು ತೆಗೆದು ನೋಡಿದರೆ ಗೊತ್ತಾಗುತ್ತೆ. ಒಂದು ಕಾಲ ಇತ್ತಂತೆ, ಪ್ರತಿ ದಿವಸ ಸಂಜೆ ಆದ ಕೂಡಲೇ ಎಲ್ಲರ ಮನೆಯಲ್ಲಿ ಭಜನೆಗಳಂತೆ, ಬೆಳಗ್ಗೆ ಆದ ಕೂಡಲೇ ಎಲ್ಲರ ಮನೆಯಲ್ಲಿ ವೇದ ಮಂತ್ರಗಳು ಕೇಳಿಸ್ತಾ ಇದ್ವಂತೆ. ಆ ಮಕ್ಕಳು ವಿಶೇಷ ಅಲ್ಲ, ಆಗಿನ ಹಿರಿಯರು ಹಾಗಿದ್ದರು. ಅವರು ಅದನ್ನು ಮಾಡ್ತಿದ್ರು, ಮಕ್ಕಳು ಅದನ್ನು ಅನುಕರಣೆಯನ್ನು ಮಾಡೋರು. ಮಕ್ಕಳು ಅನ್ನೋದು ಒಂದು ಖಾಲಿ ಕ್ಯಾಸೆಟ್ ಇದ್ದ ಹಾಗೆ, ಅದರಲ್ಲಿ ಏನು ಹಾಕ್ತೀವಿ ಅದು ರೆಕಾರ್ಡ್ ಆಗುತ್ತೆ. ಆದ್ದರಿಂದ ನಮ್ಮ ಕಿರಿಯರು ಯಾವ ಮಾರ್ಗದ ಕಡೆಗೆ ಹೋಗಬೇಕು ಅಂತ ಹೇಳಿ ನಾವು ಬಯಸ್ತೇವೆ, ನಾವು ಇಚ್ಛಿಸ್ತೇವೆ, ಅದನ್ನು ಮೊದಲು ನಾವು ಮಾಡಬೇಕಾಗುತ್ತೆ. ಒಂದು ವೇಳೆ ಗ್ರಂಥವನ್ನು ನಾನು ಓದ್ತೇನೋ, ಪುಸ್ತಕದ ಅಧ್ಯಯನವನ್ನು ನಾನು ಮಾಡ್ತೇನೋ, ನಾನು ಕಿರಿಯರಿಗೆ ಹೇಳುವಂಥ ಅವಶ್ಯಕತೆಯೇ ಇಲ್ಲ. ಒಂದು ವೇಳೆ ಮನಸ್ಸನ್ನು ಹಾಳು ಮಾಡ್ತಕ್ಕಂತಹ ಯಾವುದ್ಯಾವುದು ವಿಚಿತ್ರವಾಗಿರ್ತಕ್ಕಂಥದ್ದನ್ನು ನೋಡ್ತಾ ನಾನು ಕೂತ್ಕೊಳ್ತೀನಿ, ನನ್ನ ಮಕ್ಕಳು ಮಾತ್ರ ಸುಸಂಸ್ಕೃತರಾಗಲಿ ಅಂದರೆ ಖಂಡಿತವಾಗಿಯೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಎಷ್ಟು ಸುಂದರವಾದಂಥ ಒಂದು ಮಾತು ನೋಡಿ, ಸಯತ್ ಪ್ರಮಾಣಂ ಕುರುತೆ ಲೋಕಃ ತತ್ ಅನುವರ್ತತೆ. ಆದ್ದರಿಂದ ನಾನು ಒಳ್ಳೆಯ ಮಾರ್ಗವನ್ನು ಅನುಕರಣೆಯನ್ನು ಮಾಡಿದರೆ, ಅನುಸರಿಸಿದರೆ ಇಡೀ ಜಗತ್ತು ಅದನ್ನು ಅನುಕರಿಸ್ತದೆ. ಆದ್ದರಿಂದ ಯಾವತ್ತೂ ಕೂಡ ಅಷ್ಟೇ, ನಾವು ಒಳ್ಳೆಯದನ್ನು ನಾನು ಮಾಡಬೇಕು ಅಂದಾಗ ಉಳಿದವರು ಕೂಡ ಅದೇ ಮಾರ್ಗವನ್ನು ಅನುಸರಿಸ್ತಾರೆ.